ಆದರೂ ರಾಮನಗರ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಸುಮಾರು 1.5 ಲಕ್ಷದಷ್ಟು ಜನಸಂಖ್ಯೆ ಇರೋದರಿಂದ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ನಾವು ಹಂತವಾಗಿ UIDFನಿಂದ ಸುಮಾರು 60% ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ರಸ್ತೆಗಳನ್ನ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ, ಅಲ್ಪಸಂಖ್ಯಾತ ಇಲಾಖೆಯಿಂದ ಕೂಡ ಹಲವು ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಹಲವು ಕಡೆ ಕೆಲಸಗಳು ನಡೀತಾ ಇದ್ದಾವೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಂತ 4 ಅಡಿ ರಾಮನಗರ ಜಿಲ್ಲೆಯ ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳ ಕ್ರಿಯೋಜನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಅನುಮೋದನೆ ಆಗಿದೆ. ಸುಮಾರು 12,31.86 ಲಕ್ಷಗಳ 13 ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಸಮಿತಿ ಅನುಮೋದನೆ ನೀಡಿ ಈಗಾಗಲೇ ಟೆಂಡರ್ ಕರೆದು ಟೆಂಡರು ಓಪನ್ ಆಗಿ ಫೈನಾನ್ಷಿಯಲ್ ಬಿಡ್ ಎಲ್ಲ ಓಪನ್ ಆಗಿ ಈಗ ನಾವು ಚಾಲ್ತಿ ನೀಡೋ ಸ್ಟೇಜಿಗೆ ಬಂದಿದೆ. ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ ಮೇಲೆ ಇಲ್ಲಿ ಅನುಮೋದನೆ ಆದ ನಂತರ ಸರ್ಕಾರದಿಂದ ಅಪ್ರೂವಲ್ ಆಗಿದೆ. ಈಗಾಗಲೇ ಟೆಂಡರು ಕರೆದು ಟೆಂಡರ್ ಎಲ್ಲ ಓಪನ್ ಆಗಿ ಈಗ ಕೆಲಸವನ್ನು ಪ್ರಾರಂಭ ಮಾಡೋ ಹಂತದಲ್ಲಿದ್ದೇವೆ. ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ರಾಮನಗರ ಜಿಲ್ಲೆ ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ಉಳಿತಾಯ ಆಗಿರುವ ಸುಮಾರು 1,231.86 ಲಕ್ಷಗಳ ಮೊತ್ತದ ಕೋಷ್ಟಕದಲ್ಲಿ ವಿವರಿಸಿರುವ 13 ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಟ್ಟಿದೆ. ಶೇಕಡ 17.15 SC/SP ಯೋಜನೆಯಡಿ ಪೌರ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಕ್ಕೆ ಕಾಯಂ ನೇರ ಪಾವತಿ ಪೌರ ಕಾರ್ಮಿಕರು, ಲೋಡರ್ಗಳು, ಡ್ರೈವರ್ಗಳಿಗೆ ಅಂಬೇಡ್ಕರ್ ನಗರದ 3ನೇ ಕ್ರಾಸ್ನಲ್ಲಿ ಸಮುದಾಯ ಭವನ ನಿರ್ಮಾಣವನ್ನು ಸುಮಾರು 60.76 ಲಕ್ಷಗಳಲ್ಲಿ ಮಾಡೋರಿದ್ದೇವೆ. SC/SP ಸಮುದಾಯ ಸಂಬಂಧಿತ ಕಾರ್ಯಕ್ರಮದ ಅಡಿಯಲ್ಲಿ ವಾರ್ಡ್ ನಂಬರ್ 3ರಲ್ಲಿ ಶ್ರೀಮತಿ ಪದ್ಮಾವತಮ್ಮ ಮನೆಯಿಂದ ಆದಿತ್ಯ ನರಸಿಂಹವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವ ಹಾಗೂ ವಾರ್ಡ್ ನಂಬರ್ 4 ಮತ್ತು 5ರ ವ್ಯಾಪ್ತಿಗೆ ಬರುವ ಕಾಯಸಪ್ಪ ಬೀದಿ ಸ್ಲಂರಾಜು ಮನೆ ಹಿಂಭಾಗ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ವಾರ್ಡ್ ನಂಬರ್ 31ರಲ್ಲಿ ಹನುಮಂತ ನಗರದ ಬೋಟಿ ಅಂಗಡಿಯಿಂದ ಚೈತ್ರ ಸ್ಟೋರ್ವರೆಗೆ ಮತ್ತು ಶ್ರೀ ಸಿದ್ದಯ್ಯ ಮನೆಯಿಂದ ಚಂದ್ರಿಕೆ ಶ್ರೀ ಸಿದ್ದಯ್ಯನವರ ಮನೆಗೆ CC ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡುವ ಕಾಮಗಾರಿ, ವಾರ್ಡ್ ನಂಬರ್ 4ರ ವೆಂಕಟರಮಣ ಮನೆಯಿಂದ ಸ್ಮಶಾನದ ಕಾಂಪೌಂಡ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇವೆಲ್ಲ SC/SP ಯೋಜನೆಯಡಿ ಕೈಗೆತ್ತಿಕೊಳ್ತಾ ಇದ್ದೀವಿ. TSP ಯೋಜನೆಯಡಿ ಸುಮಾರು ಶೇಕಡ 6.95 ಕಾಮಗಾರಿಗಳ ವಿವರ ಕಾಯಂ ನೇರ ಪಾವತಿ ಪೌರ ಕಾರ್ಮಿಕರು, ಲೋಡರ್ಗಳು, ಡ್ರೈವರ್ಗಳು ವಹಿಸುತ್ತಿರುವ ಕಾಯಸಪ್ಪಿನ ಬೀದಿಯ ಸ್ಲಮ್ ಬೋರ್ಡ್ನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 30.81 ಲಕ್ಷ. ವಾರ್ಡ್ ನಂಬರ್ 26ರ ಗೀತಾ ಮಂದಿರ ಬಡಾವಣೆಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಚರಂಡಿ ನಿರ್ಮಾಣ ಮತ್ತು ಜಾಲಮಂಗಲ ಮುಖ್ಯ ರಸ್ತೆಯಿಂದ ಕುಡಿಯುವ ನೀರಿನ ಘಟಕದವರೆಗೆ CC ರಸ್ತೆ ನಿರ್ಮಾಣ ಕಾಮಗಾರಿ 33.80 ಲಕ್ಷ ಹಾಗೂ TSP ಯೋಜನೆಯಲ್ಲಿ ಸುಮಾರು 64.61 ಲಕ್ಷ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಮತ್ತು ಇತರೆ ಬಡ ಜನರ ಕಲ್ಯಾಣಕ್ಕಾಗಿ ಶೇಕಡ 7.25 ಯೋಜನೆಯಡಿ ಹಿಂದುಳಿದ ಸಮುದಾಯಗಳ ಕಾಮಗಾರಿ ಅಡಿಯಲ್ಲಿ ವಾರ್ಡ್ ನಂಬರ್ 19ರಲ್ಲಿ ಮಹಬೂಬ್ನಗರ ಸರ್ಕಲ್ನಿಂದ ಮಸೀದಿಯವರೆಗೆ ಇರುವ ರಸ್ತೆಗೆ ಡಾಂಬರೀಕರಣ ಮಾಡುವುದು ಸುಮಾರು 19.76 ಲಕ್ಷ ಹಾಗೂ ವಿಕಲಚೇತನರ ಕಲ್ಯಾಣಕ್ಕಾಗಿ
ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ಶೇಕಡ 5 ಯೋಜನೆಯಡಿ ಸಮುದಾಯ ಕಾಮಗಾರಿ ವಾರ್ಡ್ ನಂಬರ್ 8ರ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ವಿಶೇಷ ಚೇತನರಿಗೆ ಲಿಫ್ಟ್ ಅಳವಡಿಸುವುದು, ವಿಕಲಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ ಹಾಗೂ ವಿಕಲಚೇತನರೇ ನಡೆಸಲು 2ನೇ ಮಹಡಿಯಲ್ಲಿ ಕೆಫ್ಟೇರಿಯಾ ನಿರ್ಮಾಣ ಮಾಡುವ ಕಾಮಗಾರಿಗೆ ಸುಮಾರು 70 ಲಕ್ಷ ಅಪ್ರೂವಲ್ ಆಗಿದೆ. ಹಾಗೂ ಸಾಮಾನ್ಯ ಇತರೆ ಅನುದಾನದಲ್ಲಿ ವಾರ್ಡ್ ನಂಬರ್ 2ರಲ್ಲಿ BM ರಸ್ತೆಯಿಂದ ಗಣೇಶ ದೇವಸ್ಥಾನ ಮುಖಾಂತರ ಕೌನ್ಸಿಲರ್ ತೇಜಸ್ವಿನಿ ಸೂರಿ ಮನೆಯವರಿಗೆ ರಸ್ತೆ ಡಾಂಬರೀಕರಣ ಕಾಮಗಾರಿ, ವಾರ್ಡ್ ನಂಬರ್ 2ರಲ್ಲಿ ಶ್ರೀರಾಮ ದೇವರ ಬೆಟ್ಟದ ರಸ್ತೆಗೆ ಅಂದರೆ BM ರಸ್ತೆಯ ಆಂಜನೇಯ ಸ್ವಾಮಿ ಆರ್ಚಿನಿಂದ ಯತಿರಾಜಮ್ಮರವರ ಮನೆಯವರೆಗೆ ಇರುವ ರಸ್ತೆಗೆ ಡಾಂಬರೀಕರಣ ಮಾಡುವುದು ಮತ್ತು ವಿನಾಯಕ್ ನಗರದ 9ನೇ ಬೀದಿಯ ಪ್ರಭು ಮನೆಯಿಂದ ರಾಮಪ್ಪನವರ ಮನೆಯವರೆಗೆ ಹಾಗೂ ವಿಜಯನಗರದ ಚರ್ಚ್ ರಸ್ತೆಯ ಅಪ್ಪಾಜಿಯವರ ಮನೆ ಬೀದಿ ಹಾಗೂ ನರಸಮ್ಮರವರ ಮನೆ ಬೀದಿ ಮತ್ತು ಸತೀಶ್ ರವರ ಮನೆಯಿಂದ G ಶಿವಲಿಂಗಯ್ಯರವರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ರಾಮನಗರ ನಗರಸಭೆ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ಸರ್ಕಲ್ನಿಂದ ಶ್ರೀರಾಮ ಸಿನಿಮಾ ಟಾಕೀಸ್ ಮುಖಾಂತರ ಕಾಮನಗುಡಿ ಸರ್ಕಲ್ವರೆಗೆ ಮತ್ತು ರಾಮದೇವರ ದೇವಸ್ಥಾನದಿಂದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಖಾಂತರವಾಗಿ ನಾಣಿ ಮನೆಯವರೆಗೆ ರಸ್ತೆ ಡಾಂಬರೀಕರಣ ಮಾಡುವ ಕಾಮಗಾರಿ. ಇದು ಸುಮಾರು 1,36,80,000ದಲ್ಲಿ ತಗೊಂಡಿದ್ದೀವಿ. ವಾರ್ಡ್ ನಂಬರ್ 11ರ ಗೌಸಿಯಾ ನಗರದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲಾ ಕಟ್ಟಡ ನಿರ್ಮಾಣ, ವಾರ್ಡ್ ನಂಬರ್ 15ರಲ್ಲಿ ಖಲೀಲ್ ಮನೆಯಿಂದ ನಾಸೀರ್ ಮನೆಯವರೆಗೆ, ನಾಸೀರ್ ಮನೆಯಿಂದ ದಾದು ಮನೆಯವರೆಗೆ, ಅಸ್ಲಂ ಮನೆಯಿಂದ ಮಸೀದಿಯ ರಸ್ತೆ, ಗುಲಾಬ್ ಮನೆ ಮುಂತಾದ ರಸ್ತೆಗಳಿಗೆ CC ರಸ್ತೆ ನಿರ್ಮಾಣ ಮಾಡುವ ಕಾಮಗಾರಿ. ವಾರ್ಡ್ ನಂಬರ್ 17ರ ಪ್ಲಂಬರ್ ಸುರೇಶ್ ಮನೆಯಿಂದ ಪ್ರಭಾಕರ್ ಮನೆಯವರೆಗೆ, ವೆಂಕಟೇಶ್ ಪಿಳ್ಳೆ ಮನೆಯಿಂದ ಗೋಪಾಲ ಸ್ವಾಮಿ ಮನೆಯವರೆಗೆ ಚರಂಡಿ ಹಾಗೂ ಕವರಿಂಗ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ ಮತ್ತು ಮಗ್ಗದ ಕೇರಿ ಮಾರಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ CC ರಸ್ತೆ ಮತ್ತು ಕವರಿಂಗ್ ಸ್ಲ್ಯಾಬ್ ಅಳವಡಿಸುವುದು ಹಾಗೂ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 20ರ ಕುರುಪ್ಲಾಯದ ಶಿವಕುಮಾರ್ ಸ್ವಾಮಿ ಮನೆಯಿಂದ ಭಜನೆ ಮನೆಯವರೆಗೆ ಮತ್ತು ಮಹಮ್ಮದಿಯ ನಗರದ ತನ್ವೀರ್ ಮನೆಯಿಂದ ನಜೀಮ್ ಖಾನ್ ಮನೆಯವರೆಗೆ, ಐಸ್ ಫ್ಯಾಕ್ಟ್ರಿ ಸಾಹಿಬ್ ಮನೆಯಿಂದ ಜಬ್ಬರ್ ಮನೆಯವರೆಗೆ ರಸ್ತೆಗೆ ಡಾಂಬರೀಕರಣ ಮಾಡುವುದು ಸುಮಾರು 1,11,85,000 ರೂಪಾಯಿಗಳಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಮುಖ್ಯವಾಗಿ ರಾಮನಗರ ನಗರಕ್ಕೆ ಒಂದು ಮೆರುಗನ್ನು ಕೊಟ್ಟಿರ್ತಕ್ಕಂಥ ಅತಿ ಒಂದು ಅಗಲವಾದ ರಸ್ತೆ ಇರ್ತಕ್ಕಂಥದ್ದು ನಮ್ಮ ನಗರಸಭೆ ಮುಂಭಾಗ ಇರ್ತಕ್ಕಂಥ ರಸ್ತೆ BWD ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ ಸರ್ಕಲ್ವರೆಗೆ ರಸ್ತೆಯನ್ನು ಒಂದು ಸೌಂದರ್ಯೀಕರಿಸಬೇಕು ಮತ್ತು ಫುಟ್ಪಾತ್ಗಳನ್ನು ಸ್ವಲ್ಪ ಎನ್ಕ್ರೋಚ್ ಮಾಡಿಸಿ ಒಳ್ಳೆಯ ರಾಮನಗರದ ಪ್ರಮುಖ ರಸ್ತೆ ಆಗಿರ್ತಕ್ಕಂಥದ್ದಕ್ಕೆ ಇದನ್ನು ಅಭಿವೃದ್ಧಿ ಮಾಡೋ ಕೆಲಸಗಳನ್ನ ಸುಮಾರು 2,20,00,000ಕ್ಕೆ ಕೈಗೆತ್ತಿಕೊಂಡಿದೆ. ರಾಮನಗರ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 30ರ ಪೂರ್ವಿಕಾ ಮೊಬೈಲ್ ಸೆಂಟರ್ನಿಂದ ಐಜೂರುಗುಡ್ಡೆವರೆಗೆ, ವಸೀಂ ಟೀ ಅಂಗಡಿಯಿಂದ ಟ್ಯಾಕ್ಸ್ ರವಿ ಮನೆ ಮುಖಾಂತರ ನಾಗನಕಟ್ಟೆ ಮುಖ್ಯ ರಸ್ತೆಯವರೆಗೆ, ನೇತಾಜಿ ಪಾಪ್ಯುಲರ್ ಶಾಲೆ ರಸ್ತೆಯಿಂದ ನಗರಸಭಾ ಸದಸ್ಯ ನರಸಿಂಹರವರ ಮನೆ ಮುಖಾಂತರ ನಾಗನಕಟ್ಟೆ ಕಿರಣ್ ಮನೆಯವರಿಗೆ ರಸ್ತೆ ಡಾಂಬರೀಕರಣ ಮಾಡೋದು ಸುಮಾರು 1 ಕೋಟಿ ಹಂತದಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ವಾರ್ಡ್ ನಂಬರ್ 24ರಲ್ಲಿ ಹಯಾತ್ ಮನೆಯಿಂದ ಟೈಲರ್ ಬಬಲ್ ಮನೆಯವರೆಗೆ, ಜುಬೇರ್ ಮನೆ ರಸ್ತೆ ಖುದೂಸ್ ವೆಲ್ಡಿಂಗ್ ಶಾಪ್ನಿಂದ ನೂರಾನಿ ಶಾದಿ ಮಹಲ್ವರೆಗೆ CC ಚರಂಡಿ ಮತ್ತು ಡೆಕ್ ಸ್ಲ್ಯಾಬ್ ಹಾಕುವುದು. ವಾರ್ಡ್ ನಂಬರ್ 24ರಲ್ಲಿ ಗೆಜಲ್ಗುಡ್ಡೆ ದರ್ಗಾ ಎದುರುಗಡೆ ಅಂದರೆ ಸರ್ಕಾರಿ ಶಾಲೆ ಬಳಿ MDR ಕನ್ವೆನ್ಷನ್ ಹಾಲ್ ಎದುರುಗಡೆ ರಸ್ತೆಯಿಂದ ಡ್ಯಾನಿ ಇಲಿಯಾಸ್ ಮನೆಯವರೆಗೆ ರಸ್ತೆಗೆ CC ಚರಂಡಿ ಮತ್ತು ಡೆಕ್ ಸ್ಲ್ಯಾಬ್ ಹಾಕುವುದು. ವಾರ್ಡ್ ನಂಬರ್ 31ರ ಅರ್ಚಿಕರಳ್ಳಿಯ BM ರಸ್ತೆಯಿಂದ ಟ್ರ್ಯಾಕ್ಟರ್ ಶೋರೂಮ್ ಮುಖಾಂತರ ಸರ್ಕಾರಿ ಶಾಲೆಯವರೆಗೆ ರಸ್ತೆಗೆ ಡಾಂಬರೀಕರಣ ಮಾಡುವುದು ಸುಮಾರು 95,23,000ದಲ್ಲಿ ನಾವು ಕೈಗೆತ್ತಿಕೊಂಡಿದ್ದೇವೆ. ವಾರ್ಡ್ ನಂಬರ್ 25ರ ಚೆನ್ನೈನಹಳ್ಳಿಯಲ್ಲಿ ಅಂಗಡಿ ವೆಂಕಟೇಶ್ರವರ ಮನೆಯಿಂದ ಶ್ರೀಮತಿ ಮಂಜುಳಮ್ಮನವರ ಮನೆಯವರೆಗೆ, ಸೀನಪ್ಪ ಮನೆಯಿಂದ ಸಂತೋಷ್ರವರ ಮನೆಯವರೆಗೆ ಮತ್ತು ಹನುಮಂತೂರವರ ಮನೆಯಿಂದ ಗ್ಯಾಸ್ ಆಫೀಸ್ ಕುಮಾರ್ರವರ ಮನೆಯವರೆಗೆ, ಹನುಮಂತೂರವರ ಮನೆಯಿಂದ ಮೇಷ್ಟ್ರ ಮನೆಯವರೆಗೆ ಇರುವ ರಸ್ತೆಗಳಿಗೆ CC ರಸ್ತೆ ನಿರ್ಮಾಣ ಮಾಡುವುದು. ವಾರ್ಡ್ ನಂಬರ್ 25ರಲ್ಲಿ ಹನುಮಂತ ನಗರದ ಶ್ರೀಮತಿ ಲಕ್ಷ್ಮೀರವರ ಮನೆಯಿಂದ ವೀರಪ್ಪಾಜಿ ಮನೆಯವರೆಗೆ 2 ಕಡೆ CC ಚರಂಡಿ ಮತ್ತು ರಸ್ತೆಗೆ ಡಾಂಬರೀಕರಣ ಮಾಡುವುದು ಮತ್ತು ಶ್ರೀಮತಿ ಪುಟ್ರಾಮ ಮನೆಯಿಂದ ಶ್ರೀಮತಿ ಮಂಜುಳಾ ಅವರ ಮನೆಗೆ ರಸ್ತೆಗೆ ಕಾಬಲ್ ಸ್ಟೋನ್ ಹಾಕುವುದು. ವಾರ್ಡ್ ನಂಬರ್ 27ರಲ್ಲಿ ಮಾಗಡಿ ಮುಖ್ಯ ರಸ್ತೆಯಿಂದ ಗಾರ್ಮೆಂಟ್ಸ್ ಮುಖಾಂತರ ಹಳ್ಳದವರೆಗೆ ಚರಂಡಿ ಮಾಡುವುದು ಹಾಗೂ ವಾರ್ಡ್ ನಂಬರ್ 27ರ ಕಾಂಗೂರು ಕೇರ್ ರಸ್ತೆಯ ಸರ್ಕಲ್ನಿಂದ MH ಕಾಲೇಜ್ ತನಕ ರಸ್ತೆ ಡಾಂಬರೀಕರಣ ಮಾಡುವ ಕಾಮಗಾರಿ ಸುಮಾರು 1,17,15,000ದಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ರಾಮನಗರ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 28ರ ವಿದ್ಯಾಪೀಠ ಶಾಲೆ ರಸ್ತೆಯಿಂದ ಟವರ್ ತನಕ ಹಾಗೂ ಐರನ್ ಅಂಗಡಿಯಿಂದ ವರ್ಷಾದ್ರಿ ಚಿಕನ್ ಸೆಂಟರ್ ಶಿವು ಬೇಕರಿ ರಸ್ತೆವರೆಗೆ, ರಾಗಿ ಫ್ಲೋರ್ ಮಿಲ್ನಿಂದ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಆಫೀಸ್ವರೆಗೆ ರಸ್ತೆ ಡಾಂಬರೀಕರಣ ಮಾಡೋದು ಮತ್ತು ರಾಮನಗರ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 29ರ
ಇಟ್ಟಿಗೆ ಫ್ಯಾಕ್ಟ್ರಿ ದೌಲತ್ ಮನೆಯಿಂದ ಗೀತಾ ಮಂದಿರ ಬಡಾವಣೆ ಆರ್ ಒ ಘಟಕದವರೆಗೆ, ದರ್ಗಾದಿಂದ ಡೋಮ್ಲೆಟ್ ಸರ್ಕಲ್ವರೆಗೆ ಆರ್ ಒ ಘಟಕದಿಂದ ಡೋಮ್ಲೆಟ್ ಸರ್ಕಲ್ವರೆಗೆ ರಸ್ತೆ ಡಾಂಬರೀಕರಣ ಮಾಡತಕ್ಕಂಥದ್ದನ್ನು ಸುಮಾರು 1,11,08,000ದಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಮುಖ್ಯವಾಗಿ ಭಾಳ ಪ್ರಮುಖವಾಗಿ ಈ ರಸ್ತೆ ನಾವು ಇಲ್ಲಿ ನಮ್ಮ ನಗರಸಭೆ ಮುಂದೆ ಇರತಕ್ಕಂಥ ರಸ್ತೆ PWD ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ ಸರ್ಕಲ್ನ ಇದು ನಮ್ಮ ರಾಮನಗರದ ಅತ್ಯಂತ ಪ್ರಮುಖ ರಸ್ತೆ ಆಗಿದ್ದು, ಈ ರಸ್ತೆಯನ್ನು ನಾವು ಸೌಂದರೀಕರಿಸಬೇಕು ಮತ್ತು ಹೆಚ್ಚು ರಾಮನಗರವನ್ನು ಸುಂದರ ನಗರವನ್ನಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ನಾವೇನು ಹೊರಟಿದ್ದೇವೋ ಅದಕ್ಕೆ ಪೂರಕವಾಗಿ ಇವತ್ತು ಸುಮಾರು 2,20,00,000ದಲ್ಲಿ ನಾವು ಫುಟ್ಪಾತ್ನ ಸ್ವಲ್ಪ ಒಳ್ಳೆಯ ಗುಣಮಟ್ಟದಲ್ಲಿ ಫುಟ್ಪಾತ್ ಮಾಡ್ತಕ್ಕಂಥದ್ದು ಮತ್ತು ಕ್ಲಾಕ್ ಟವರ್ ಕೂಡ ನಾವು ಈ ಒಂದು ರೋಡ್ನಲ್ಲಿ ಕೈಗೆತ್ತಿಕೊಳ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ರೈಲ್ವೆ ಸ್ಟೇಷನ್ ಸರ್ಕಲಲ್ಲಿ ಕೂಡ ಒಂದು ಸರ್ಕಲ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಕೂಡ ನಮ್ಮ ಯೋಜನೆಗಳಲ್ಲಿದೆ. ಈಗ ಪ್ರಮುಖವಾಗಿ MH ಕಾಲೇಜ್ ರಸ್ತೆಯಲ್ಲಿ ಅಲ್ಲಿ ನೂರಾರು ಜನಕ್ಕೆ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ, ಭಾಳ ದಿನ ಕಂಪ್ಲೇಂಟ್ ಇತ್ತು. ಅದು ಮತ್ತು ಮಲ್ಲೇಶ್ವರ ದೇವಸ್ಥಾನದ ರಸ್ತೆ 28ನೇ ವಾರ್ಡು, ಅದು ರಸ್ತೆಯಲ್ಲಿ ಭಾಳ ದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇಷ್ಟೆಲ್ಲ ಕೆಲಸಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಹಾಗೂ 17ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಇಲ್ಲಿ ಎಲ್ಲರೂ ಕೂಡ ನಮ್ಮ ನಗರಸಭಾ ಸದಸ್ಯರ ಒಟ್ಟಿಗೆ ಎಲ್ಲ ಸೇರಿ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆಯೂ ಕೂಡ ಹಂತ ಹಂತವಾಗಿ, ಯಾಕೆಂದರೆ ಕೆಲವು ಕಡೆ ಈಗ ಏನಾಯಿತು, ADF ಮತ್ತು ಕಾಮಗಾರಿ ಕೈಗೆತ್ತಿಕೊಳ್ಳುವಾಗ ಎಲ್ಲ ಕಡೆ ಸ್ಟಾರ್ಟ್ ಮಾಡಿಬಿಟ್ಟು ಕೆಲವು ಕಡೆ ಭಾಳ ನಿಧಾನ ಆಗೋಯ್ತು. ಅದಕ್ಕೆ ವಾರ್ಡ್ ವೈಸ್ 2-3 ವಾರ್ಡ್ 4 ವಾರ್ಡ್ ಒಂದೊಂದು ಹಂತ ಹಂತವಾಗಿ ಒಂದು ಸಾರಿ ಮುಗಿದ ಮೇಲೆ ಭಾಳ ಫಾಸ್ಟಾಗಿ ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. ಅವರು ಕೈಗೆತ್ತಿಕೊಳ್ಳೋರಿದ್ದಾರೆ. ಹಾಗಾಗಿ ನಾವು ಭಾಳ ಪ್ರಶಸ್ತ ಸಮಯ, ಯಾವುದೇ ನಿರ್ವಿಘ್ನವಾಗಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಕೆಲಸ ಕಾರ್ಯ ಆಗಲಿ ಅಂಥೇಳಿ ಬುಧವಾರ 9ರಿಂದ 10 ಗಂಟೆ ಒಳಗಡೆ ನಾವು ಈ ಒಂದು ಕೆಲಸಕ್ಕೆ ಪ್ರಾರಂಭ ಮಾಡೋರಿದ್ದೇವೆ.